ಕನಕ ನದಿಯ ಕತೆ. ಒಂದಾನೊಂದು ಕಾಲದಲ್ಲಿ ಸುಯಜ್ಞನೆಂಬ ತಪಸ್ವಿ ಇದ್ದ. ಈತನಿಗೆ ತಪಸ್ಸಿಗಾಗಿ ಯೋಗ್ಯ ಸ್ಥಳ ಸಿಗಲಿಲ್ಲ. ಅದಕ್ಕಾಗಿ ಈತನು ಮಹಾವಿಷ್ಣುವಿನ ಕುರಿತು ತಪಸ್ಸು ಮಾಡತೊಡಗಿದನು. ಸುದೀರ್ಘ ಕಾಲ ನಡೆಸಿದ ಸುಯಜ್ಞನ ತಪಸ್ಸಿಗೆ ಮಹಾವಿಷ್ಣು ಪ್ರತ್ಯಕ್ಷನಾದನು. ನಿನಗೇನು ವರ ಬೇಕು ಎಂದು ಕೇಳಿದಾಗ ಸುಯಜ್ಞನು ನನ್ನ ತಪಸ್ಸಿಗೆ ಯೋಗ್ಯವಾದ ಪವಿತ್ರವಾದ ಕ್ಷೇತ್ರವೊಂದು ಬೇಕು ಎಂದು ಕೇಳಿಕೊಂಡ. ವಿಷ್ಣುವು ಬ್ರಹ್ಮಗಿರಿಯ ಪಾರ್ಶ್ವದಲ್ಲಿ ಹಸ್ತಿಗಿರಿ ಎಂಬ ಗಿರಿ ಇದೆ, ಅಲ್ಲಿಗೆ ಹೋಗು, ಮುಂದೆ ಆ ಸ್ಥಳ ಸುಕ್ಷೇತ್ರವಾಗುವುದು ಎಂದು ಹರಸಿದನು. ಅನಂತರ ಸಂಕಲ್ಪ ಮಾತ್ರದಿಂದಲೇ ಕನ್ನಿಕೆಯೋರ್ವಳನ್ನು ಸೃಷ್ಟಿಸಿ ಆಕೆಗೆ ಸುಜ್ಯೋತಿ ಎಂಬ ನಾಮಕರಣ ಮಾಡಿ ಸುಯಜ್ಞನನ್ನು ಕುರಿತು, ಮುಂದೆ ಇವಳು ನಿನಗೆ ಮಗಳು, ಈಕೆಯನ್ನು ಪಾಲಿಸು, ಇವಳಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ಹರಸಿ ಕಳುಹಿಸಿದನು. ಸುಜ್ಯೋತಿಯನ್ನು ಕೂಡಿಕೊಂಡು ಸುಯಜ್ಞ ಮಹಾವಿಷ್ಣು ಸೂಚಿಸಿದ ಸ್ಥಳಕ್ಕೆ ಬಂದು ಆಶ್ರಮವನ್ನು ಕಟ್ಟಿಕೊಂಡು ತಪಸ್ಸಿಗೆ ತೊಡಗಿದನು. ಒಂದು ದಿನ ಕನಕ ಎಂಬ ಯಕ್ಷಕುವರಿ ಆ ಪ್ರದೇಶಕ್ಕೆ ಬಂದಳು. ಸುಜ್ಯೋತಿಗೆ ಅವಳ ಪರಿಚಯವಾಯಿತು. ಸಂಗೀತ ನೃತ್ಯಗಳಲ್ಲಿ ಪರಿಣತಳಾದ ಆಕೆ ತನ್ನ ಕಲೆಯಿಂದ ಸುಜ್ಯೋತಿಯ ಮನಸ್ಸನ್ನು ಮೆಚ್ಚಿಸಿದಳು. ಕನಕಾಳ ಪ್ರತಿಭಾ ಕೌಶಲ್ಯಕ್ಕೆ ಸುಜ್ಯೋತಿ ತಲೆದೂಗಿದಳು. ಆಕೆಯ ಅಭಿಮಾನಿಯಾದಳು. ಮುಂದೆ ಗೆಳತನ ಕುಡಿಯೊಡೆಯಿತು. ಅನಂತರ ತಾನೂ ಸಂಗೀತ ನಾಟ್ಯಗಳನ್ನು ಕಲಿಯಬೇಕೆಂದು ಸುಜ್ಯೋತಿಗೆ ಮನಸ್ಸಾಯಿತು. ನಿರಂತರ ಅಭ್ಯಾಸದಿಂದ ಕಲಿತು ಸಾಕಷ್ಟು ಪರಿಣತಿಯನ್ನು ಹೊಂದಿದಳು. ಕನಕ ಸುಜ್ಯೋತಿಯರು ಹಾಡುತ್ತಾ ಕುಣಿಯುತ್ತಾ ವನದಲ್ಲಿ ವಿಹರಿಸುತ್ತಾ ಆನಂದದಿಂದ ಕಾಲವನ್ನು ಕಳೆಯುತ್ತಾ ಇದ್ದರು. ಹೀಗೆ ಇರಲು ಒಂದು ದಿನ ಸುಯಜ್ಞ ಋಷಿ ತಪಸ್ಸನ್ನು ಬಿಟ್ಟು ವೈಕುಂಠಕ್ಕೆ ಹೋಗಲು ಹೊರಟನು. ಬದುಕಿನ ನಶ್ವರತೆಯನ್ನು ಅರಿತು ಶಾಶ್ವತವಾದ ಆನಂದವನ್ನು ಸಂಪಾದಿಸಲು ದೇಹವನ್ನು ತ್ಯಜಿಸಿ ವೈಕುಂಠಧಾಮಕ್ಕೆ ತೆರಳಿದನು. ಸುಯಜ್ಞನು ಅನಂತ ಆನಂದದಲ್ಲಿ ಲೀನನಾದನು. ಬ್ರಹ್ಮಾನಂದದ ಸೋದರ ಎನಿಸಿದ ಕಲಾನುಭವದ ಆನಂದದಲ್ಲಿ ಸುಜ್ಯೋತಿ ಕನಕ ಈರ್ವರೂ ಮುಳುಗಿ ಹೋದರು. ಒಂದು ದಿನ ಹಸ್ತಿಗಿರಿಯ ಸುರಮ್ಯ ಪರಿಸರದಲ್ಲಿ ಗೆಳತಿಯರೀರ್ವರೂ ಸಂಗೀತ ನೃತ್ಯಗಳಲ್ಲಿ ತನ್ಮಯರಾಗಿದ್ದರು. ಕನಕ ಸುಶ್ರಾವ್ಯವಾಗಿ ಹಾಡುತ್ತಿದ್ದಳು. ಸುಜ್ಯೋತಿ ಮೈಮರೆತು ಕುಣಿಯುತ್ತಿದ್ದಳು. ಅಂದು ಯಾವುದೋ ಕಾರ್ಯನಿಮಿತ್ತ ದೇವೇಂದ್ರ ಆಕಾಶ ಮಾರ್ಗದಲ್ಲಿ ಆನೆಯನ್ನೇರಿ ನಿಧಾನವಾಗಿ ಸಾಗುತ್ತಿದ್ದನು. ಕನಕಾಳ ಸಂಗೀತದ ಮಾಧುರ್ಯ ಐರಾವತದ ಮೇಲೆ ಕುಳಿತಿದ್ದ ದೇವೇಂದ್ರನಿಗೆ ಕೇಳಿಸಿತು. ಅವನು ಕೆಳಗೆ ಇಣುಕಿದನು. ಅವನ ಕಣ್ಣಿಗೆ ಸುಜ್ಯೋತಿಯ ನರ್ತನದ ಮುಂದೆ ಅಪ್ಸರೆಯರ ನೃತ್ಯವೂ ತುಚ್ಛ ಅಂತ ಅನ್ನಿಸಿತು. ಆಕೆಯನ್ನು ಮಾತನಾಡಿಸಲು ಮನಸ್ಸು ಹಂಬಲಿಸಿತು. ದೇವೇಂದ್ರನು ಆನೆಯಿಂದ ಕೆಳಗಿಳಿದು ಹಂಸಗಿರಿಗೆ ಬಂದನು. ಸುಜ್ಯೋತಿಯನ್ನು ಮಾತನಾಡಿಸಿದನು. ಆಕೆಯ ಪೂರ್ವಾಪರ ವಿಚಾರಿಸಿ ಅವಳಿಗೆ ಗೆಳತಿಯಲ್ಲದೆ ಇನ್ಯಾರೂ ಇಲ್ಲ ಎಂದು ತಿಳಿದು ಅವಳನ್ನು ಮದುವೆ ಆಗುವ ಬಯಕೆಯನ್ನು ಮುಂದಿಟ್ಟನು. ಸುಜ್ಯೋತಿ ತನ್ನ ಗೆಳತಿಯನ್ನು ವಿಚಾರಿಸಿದಳು. ಕನಕ ದೇವೇಂದ್ರನನ್ನು ವರಿಸಲು ಗೆಳತಿಗೆ ಸಮ್ಮತಿ ನೀಡಲಿಲ್ಲ. ಸುಜ್ಯೋತಿ ಇಂದ್ರನಿಗೆ ತನ್ನ ಅಭಿಪ್ರಾಯ ತಿಳಿಸಿ ಆತನ ಕೇಳಿಕೆಯನ್ನು ನಯವಾಗಿ ತಿರಸ್ಕರಿಸಿದಳು. ದೇವೇಂದ್ರನಿಗೆ ಸಿಟ್ಟು ಬಂತು. ನೀವಿಬ್ಬರೂ ನದಿಯಾಗಿ ಹೋಗಿ ಎಂದು ಶಾಪವನ್ನು ಕೊಟ್ಟನು. ಕನ್ಯೆಯರಿಗೆ ತುಂಬ ದುಃಖವಾಯಿತು. ಅವರು ದೇವೇಂದ್ರನಿಗೆ ಕೈ ಮುಗಿದು ಕ್ಷಮಿಸಬೇಕೆಂದು ಕೇಳಿಕೊಂಡರು, ಪ್ರಾರ್ಥಿಸಿಕೊಂಡರು. ಆಗ ಇಂದ್ರನು ಮುಂದೆ ಅಗಸ್ತ್ಯರ ಪತ್ನಿ ಕಾವೇರಿ ನದಿಯಾಗಿ ಭಗಂಡ ಕ್ಷೇತ್ರದಲ್ಲಿ ಪ್ರವಹಿಸುತ್ತಾಳೆ, ಆಗ ನಿಮಗೆ ಶಾಪ ಪರಿಹಾರವಾಗುತ್ತದೆ ಎಂದನು. ಕನಕ ಸುಜ್ಯೋತಿಯರು ನದಿಯಾಗಿ ಪ್ರವಹಿಸಿದರು. ಇದು ಕನಕ ನದಿಯ ಕತೆ.